PUC ರಿಸಲ್ಟ್ ಅನೌನ್ಸ್ ಆಗಿದೆ. ವಿದ್ಯಾರ್ಥಿ ಜೀವನದ ಮಹತ್ವದ ಘಟ್ಟ ಇದು. ಸಾಕಷ್ಟು ಜನ ವಿದ್ಯಾರ್ಥಿಗಳು ನಿರೀಕ್ಷೆಯಲ್ಲಿದ್ದರು ಏನಾಗುತ್ತೆ ಏನು ಎತ್ತ ಅಂತ. ಆ ರಿಸಲ್ಟ್ ಅನೌನ್ಸ್ ಆಗಿರುವಂಥದ್ದು. ಹಾಗೆ ಮಧು ಬಂಗಾರಪ್ಪ ಅವರು ಹೇಳ್ತಾ ಇದ್ರು, ಫೇಲ್ ಆದಂಥವ್ರು ಭಯ ಪಡುವಂಥದ್ದು ಬೇಡ, ಇನ್ನೂ 2 ಅಟೆಂಪ್ಟ್ ಇರುತ್ತೆ, ನೀವು ಪಾಸ್ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ, ಯಾರು ಕೂಡ ಇದರಿಂದ ಎದೆಗುಂದೋದು ಬೇಡ. ಪೋಷಕರು ಕೂಡ ಅಷ್ಟೇ ಅವ್ರ ಮಕ್ಕಳನ್ನ ಫೇಲ್ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಧೈರ್ಯವನ್ನು ತುಂಬಿ ಮತ್ತೆ ನೆಕ್ಸ್ಟ್ ಎಕ್ಸಾಮಲ್ಲಿ ಪಾಸ್ ಆಗುವಂಥ ನಿಟ್ಟಿನಲ್ಲಿ ಧೈರ್ಯವನ್ನು ತುಂಬಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಇನ್ನು ಈ ಒಂದು PUC ರಿಸಲ್ಟ್ನಲ್ಲಿ ಉಡುಪಿ ಪ್ರಥಮ ರ್ಯಾಂಕನ್ನು ಗಳಿಸಿರುವಂಥದ್ದು ಜಿಲ್ಲಾ ವಿಭಾಗದಲ್ಲಿ. ಇನ್ನು ಯಾದಗಿರಿ ಲಾಸ್ಟ್ ರ್ಯಾಂಕ್. 2025ರ ಸೆಕೆಂಡ್ PU ರಿಸಲ್ಟ್ ಅನೌನ್ಸ್ ಆಗಿದೆ. ಯಾರ್ಯಾರು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ, ಸೆಕೆಂಡ್ PU ಟಾಪರ್ಸ್ ಯಾರ್ಯಾರು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಆ ಫೋಟೋ ಸಮೇತ ಗಮನಿಸ್ಬೋದು. ಮತ್ತು ಯಾವ್ಯಾವ ಜಿಲ್ಲೆಯ ಪರ್ಸೆಂಟೇಜ್ ಎಷ್ಟೆಷ್ಟಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಆನ್ ಸ್ಕ್ರೀನ್ ಗಮನಿಸ್ಬೋದು. ಕಲಾ ವಿಭಾಗದಲ್ಲಿ ಸಂಜನಾಬಾಯಿ ಅವರು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಕೊಟ್ಟೂರೇಶ್ವರ ಕಾಲೇಜಿನ ವಿದ್ಯಾರ್ಥಿನಿ. ಕೊಟ್ಟೂರೇಶ್ವರ ಕಾಲೇಜು ಕಳೆದ 10 ವರ್ಷಗಳಿಂದಲೂ ಕೂಡ ಆ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಗಳಿಸ್ತಾ ಬರ್ತಾ ಇದ್ದಾರೆ. ಮತ್ತಷ್ಟು ಕೀರ್ತಿಯನ್ನು ಹೆಚ್ಚಿಸ್ತಾ ಇದ್ದಾರೆ ಆ ಒಂದು ಕಾಲೇಜಿನದ್ದು. ಇನ್ನು ವಾಣಿಜ್ಯ ವಿಭಾಗದ್ದಾಗಿರ್ಬೋದು ಮತ್ತು ಒಂದು ಕಡೆ ಸೈನ್ಸ್ ವಿಭಾಗದ್ದಾಗಿರ್ಬೋದು ಆ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಟಾಪರ್ಸ್ಗಳಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಆನ್ ಸ್ಕ್ರೀನ್ ಗಮನಿಸ್ಬೋದು. ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಫಸ್ಟ್ ರ್ಯಾಂಕ್ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ. ಸಾಕಷ್ಟು ಕಷ್ಟಪಟ್ಟು ಓದಿದ್ರು, ಕಷ್ಟಪಟ್ಟ ರೀತಿಯಲ್ಲೇ ಬರೀ ಸಾಕಷ್ಟು ಜನ ನಿರೀಕ್ಷೆ ಏನು ಇಟ್ಕೊಂಡಿದ್ರು ಆ ರೀತಿಯಾಗಿ ರಿಸಲ್ಟ್ ಬಂದಿದೆ. ಕೆಲವರಿಗೆ ಹೆಚ್ಚು ಕಮ್ಮಿ ಆಗಿರ್ಬೋದು, ರಿವ್ಯಾಲ್ಯೂಯೇಷನ್ ಕೂಡ ಇರುತ್ತೆ. ರಿವ್ಯಾಲ್ಯೂಯೇಷನಲ್ಲಿ ಕೂಡ ಹಾಕ್ಕೊಂಡು ಅವ್ರು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಮತ್ತೆ ಅಂಕಗಳು ಸಿಗ್ತಾವ, ವೆಯ್ಟ್ ಮಾಡ್ಬೋದು. PUC ಅಂತ ಬಂದರೆ ನಾನು ಹೇಳ್ತಾ ಇದ್ನಲ್ಲ, ಇದು ವಿದ್ಯಾರ್ಥಿ ಜೀವನದ ಅತ್ಯಂತ ಮಹತ್ತರ ಘಟ್ಟ ಆಗಿರುತ್ತೆ. ಮುಂದೆ ಯಾವ ರೀತಿಯಾಗಿ ಸಾಗಬೇಕು, ಎಜುಕೇಷನ್ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರಿಸಲ್ಟ್ ಡಿಸೈಡ್ ಮಾಡುತ್ತೆ. ದ್ವಿತೀಯ PUC ಫಲಿತಾಂಶ ಪ್ರಕಟ ಆಯಿತು. ಈಗ ಆಲ್ರೆಡಿ ವೆಬ್ಸೈಟ್ಗಳಲ್ಲಿ ಆ ಫಲಿತಾಂಶ ಕಾಣ್ಬೋದು ನೀವು. ಆ ವೆಬ್ಸೈಟ್ ಯಾವುದು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ನಾವು. kr.kseab.karnataka.government.in ಈ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಅದು ಬಿಟ್ಟರೆ KARResults.nic.in 2 ವೆಬ್ಸೈಟ್ನಲ್ಲಿ ರಿಸಲ್ಟನ್ನು ನೀವು ನೋಡ್ಬೋದು. ಈಗ ಆಲ್ರೆಡಿ ತುಂಬ ಜನ ಚೆಕ್ ಮಾಡ್ತಾ ಇರುವಂಥ ಕಾರಣಕ್ಕೋಸ್ಕರ ಸರ್ವರ್ ಸ್ವಲ್ಪ ಬ್ಯುಸಿಯಾಗಿರುತ್ತೆ. ಇನ್ನು ಈಗ ಆಲ್ರೆಡಿ ಆ ಕಾಲೇಜಿನ ಪ್ರಾಂಶುಪಾಲರುಗಳಾಗಿರ್ಬೋದು, ಆ ಸಿಬ್ಬಂದಿ ವರ್ಗದವರು ಕೂಡ ಸಾಕಷ್ಟು ಜನ ಏನೇನು ನಿರೀಕ್ಷೆ ಇಟ್ಕೊಂಡಿದ್ರು ಅವರ ಸ್ಟೂಡೆಂಟ್ಸ್ಗಳ ಮೇಲೆ, ಆ ನಿರೀಕ್ಷೆಗೆ ತಕ್ಕಂತೆ ರಿಸಲ್ಟ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಖುಷಿಯಾಗಿದ್ದಾರೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಉತ್ತಮ ಫಲಿತಾಂಶ ಬಂದಿದೆ ಅನ್ನುವಂಥದ್ದನ್ನು ಮಧು ಬಂಗಾರಪ್ಪ ಅವರು ಹೇಳ್ತಾ ಇದ್ರು. PUC ರಿಸಲ್ಟ್ಸ್ ಏನಿತ್ತು, ಪೋಷಕರು ಕೂಡ ಅಷ್ಟೇ ಸಾಕಷ್ಟು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ರು ಅವರ ಮಕ್ಕಳ ಫಲಿತಾಂಶ ಏನಾಗುತ್ತೆ ಏನು ಎತ್ತ ಅಂತ. ರಿಸಲ್ಟ್ಸ್ ಈಗ ಆಲ್ರೆಡಿ ಮೊಬೈಲ್ನಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ರಿಸಲ್ಟ್ಸ್ಗಳು ಬರ್ತಾ ಇರುವಂಥದ್ದು. ಇನ್ನು ಎಂದಿನಂತೆ ಉಡುಪಿ ಫಸ್ಟ್ ರ್ಯಾಂಕ್, ದಕ್ಷಿಣ ಕನ್ನಡ ಸೆಕೆಂಡ್ ರ್ಯಾಂಕ್ ಬಂದಿದೆ. ಇನ್ನು ಉಳಿದಂತೆ ಯಾವ್ಯಾವ ಜಿಲ್ಲೆ ಪ್ಲೇಸಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಆನ್ ಸ್ಕ್ರೀನ್ ಗಮನಿಸ್ಬೋದು.